ಭಾಗಿಯಾದ್ರೆ ನಿನ್ನ ಜೈಲಿನಲ್ಲಿ ಒಂದು ಡ್ರಗ್ಸ್ ಅನ್ನ ಹಾಕಿ ನಿನ್ನ ಆ ಕೇಸ್ನಲ್ಲಿ ಫಿಟ್ ಮಾಡಿ ನಿನ್ನ ಭವಿಷ್ಯವನ್ನೇ ಹಾಳು ಮಾಡ್ತೀನಿ ಅನ್ನುವಂತ ಒಂದು ಬೆದರಿಕೆ ಒಡ್ಡುವಂತ ಪ್ರಯತ್ನ ಸಹಿತ ನಡೀತಾ ಇದೆ. ಆ ಒಂದು ಹೋರಾಟಗಾರರ ಮೇಲೆ ಫೇಕ್ ಕೇಸ್ ಹಾಕುವಂತದ್ದು ಇಡೀ ನಮ್ಮ ದೇಶದಲ್ಲಿ ನಡೆದಂತ ಹೋರಾಟದಲ್ಲಿ ನಾವು ನೋಡ್ತಾ ಇದ್ದೀವಿ. ಸುಮಾರು 20 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ, ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಇದರ ಬಗ್ಗೆ ಸರ್ಕಾರ ಯಾವುದೇ ರೀತಿ ಮಾತನಾಡ್ಲಿಕ್ಕೆ ಸಿದ್ಧ ಇಲ್ಲ. ಇವತ್ತು ವಿದ್ಯಾರ್ಥಿಗಳು ವರ್ಷಗಟ್ಟಲೆ ಶ್ರಮವಹಿಸಿ ಅಪಾರ ಹಣವನ್ನ ಖರ್ಚು ಮಾಡಿ ಅತ್ಯಂತ ತಮ್ಮ ಒಂದು ವರ್ಷ ಪೂರ್ತಿ ಶ್ರಮವಹಿಸಿ ಓದಿದ ನಂತರವೂ ಸಹಿತ ಅವರಿಗೆ ನಿರಾಶೆ ಆಗುವಂತ ಸಂದರ್ಭವನ್ನ ನಾವು ನೋಡ್ತಾ ಇದ್ದೀವಿ. ಇದರಿಂದ ಪಾಲಕರು ಸಹಿತ ಆತಂಕಗೊಂಡಿದ್ದಾರೆ. ಇವತ್ತು ಸೋನಂ ವಾಂಗ್ಚುಕ್ ಮತ್ತೆ ದೀಪಕ್ ಅವರ ಹೋರಾಟವನ್ನು ಸಹಿತ ಹತ್ತಿಕ್ಕುವಂತ ಕೆಲಸ ನಡೀತಾ ಇದೆ. ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ. ಇವತ್ತು ಪೆಟ್ರೋಲ್ ಗನ್ ಅಂತ ಹೇಳ್ತೀವಿ, ಪೆಟ್ರೋಲ್ ಗನ್ ಅನ್ನ ಬಳಸುವಂತದ್ದು ಮಾಡಿದ್ದಾರೆ. ಪೆಟ್ರೋಲ್ ಗನ್ ಬಳಸುವುದರಿಂದ ಅನೇಕ ವಿದ್ಯಾರ್ಥಿಗಳ ಕಣ್ಣಿಗೆ ಹಾನಿಯಾಗಿದೆ. ಇದನ್ನು ಮನಗಂಡು ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಪ್ರಧಾನಿಯವರ ನಿವಾಸದ ಬಳಿ ಪ್ರತಿಭಟನೆಗೆ ಹೋದಾಗ ಅವರ ಮೇಲೆ ಸಹಿತ ಹಲ್ಲೆ ಮಾಡಿ ಬಂಧನ ಮಾಡಿದ್ದನ್ನ ನಾವು ಅಥಣಿ ನಮ್ಮ ಸಮಸ್ತ ಕಾಂಗ್ರೆಸ್ ಸಮಿತಿ ನಮ್ಮ ಅಥಣಿ ಮುಖಂಡರ ಪರವಾಗಿ ಖಂಡನೆಯನ್ನ ಮಾಡ್ತೇವೆ. ಆ ವಿದ್ಯಾರ್ಥಿಗಳ ಹೋರಾಟಕ್ಕೆ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಹೋರಾಟದಲ್ಲಿ ನಾವು ಬೆಂಬಲವನ್ನ ಸೂಚಿಸುತ್ತೇವೆ ಅಂತ ಹೇಳ್ತಾ, ಇವತ್ತು ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರವನ್ನ ನೀಡಬೇಕು ಅಂತ ನಾವು ಆಗ್ರಹ ಮಾಡ್ತೇವೆ. ಅವರು ಪರಿಹಾರ ನೀಡುವುದಿರಲಿ, ಆ ವಿದ್ಯಾರ್ಥಿಗಳ ಕುಟುಂಬದ ಮನೆಗಳಿಗೆ ಹೋಗಿ ಸ್ವಾಂತನೆ ಹೇಳುವಂತ ಕೆಲಸವನ್ನ ಕೇಂದ್ರ ಸರ್ಕಾರದ ಯಾವುದೇ ಮಂತ್ರಿಗಳು ಸಹಿತ ಇವತ್ತು ಮಾಡಿಲ್ಲ. ಅದಕ್ಕಾಗಿ ಸಹಿತ ಅದನ್ನ ನಾವು ಇವತ್ತು ಖಂಡಿಸ್ತೇವೆ. ಇನ್ನು 3ನೇ ವಿಷಯ ಅಂತಂದ್ರೆ, ಇವತ್ತೇನು ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ಈಗಾಗಲೇ ನಮ್ಮ ಅಥಣಿ ಮತಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಮುಖಂಡರುಗಳು, ಬ್ಲಾಕ್ ಅಧ್ಯಕ್ಷರುಗಳು, BLOಗಳು ಎಲ್ಲರೂ ನಮ್ಮ ಎಲ್ಲ ಕಾರ್ಯಕರ್ತರು ಶ್ರಮ ವಹಿಸಿ ಆ ಒಂದು ಪ್ರಕ್ರಿಯೆಯಲ್ಲಿ ಸಹಾಯವನ್ನ ಮಾಡುವುದರ ಮೂಲಕ ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮ ಅಥಣಿ ಮತಕ್ಷೇತ್ರದಲ್ಲಿ ಒಟ್ಟು 2,43,842 ಮತದಾರರಿದ್ದು ಎಲ್ಲ ಮತದಾರರಿಗೆ ಈಗಾಗಲೇ ಫಾರ್ಮ್ ವಿತರಣೆ ಆಗಿದೆ. ಮುಖ್ಯವಾಗಿ ಇವತ್ತು ನಿನ್ನೆ ಸಾಯಂಕಾಲ 4 ಗಂಟೆವರೆಗೆ 81.67% ಅಂತಂದ್ರೆ ಸುಮಾರು 1,00,000 ಇದು ಆಗಿದೆ 1,99,148 ಜನರು ಡಿಜಿಟಲ್ ಆಗಿದೆ ಈಗಾಗಲೇ. ಇವತ್ತು ಏನಾಗಿದೆ ಅಂತಂದ್ರೆ ಸರ್ಕಾರ ಇವತ್ತು 8ನೇ ತಾರೀಕುವರೆಗೂ ಒಂದು ಸಮಯ ಕೊಟ್ಟರು ಸಹಿತ ನಾವು ಅಥಣಿಯ ಎಲ್ಲ ಮತದಾರ ಬಂಧುಗಳಲ್ಲಿ ನಾವು ಎಲ್ಲ ಮುಖಂಡರ ಪರವಾಗಿ ನಾವು ಒಂದು ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ ಅಂತಂದ್ರೆ, ಅಲ್ಲಿವರೆಗೆ ಕಾಯ್ದೆ ಈಗ ನೀವು ಫಾರ್ಮ್ ಅನ್ನ ಭರ್ತಿ ಮಾಡಿ ಸಂದಾಯ ಮಾಡುವಂತದ್ದು ಕೆಲಸವನ್ನ ನೀವು ಮಾಡ್ಬೇಕು ಅಂತ ನಾವು ಅಥಣಿಯ ಮತದಾರರಲ್ಲಿ ಕೇಳ್ತೇವೆ. ಯಾಕಂದ್ರೆ ನಮ್ಮ ಮತ ನಮ್ಮ ಹಕ್ಕು ಅನ್ನುವಂತ ಒಂದು ಅಭಿಯಾನ ನಮ್ಮ ಕಾಂಗ್ರೆಸ್ ಪಕ್ಷ ಈಗಾಗಲೇ ಪ್ರಾರಂಭ ಮಾಡಿದೆ. ಮುಖ್ಯವಾಗಿ ಏನು ಅಂತಂದ್ರೆ 8ನೇ ತಾರೀಕು ಆದ್ಮೇಲೆ ಯಾವುದು ಮ್ಯಾಪಿಂಗ್ ಆಗಿರೋದಿಲ್ಲ, ಮ್ಯಾಪಿಂಗ್ ಆಗದೆ ಇರುವಂತ ಮತದಾರರಿಗೆ ಕೆಲವೊಂದು ನೋಟಿಸ್ ಬರ್ತದೆ. ನೋಟಿಸ್ ಬಂದಾಗ 11 ಪ್ರಮುಖ ದಾಖಲೆಗಳಲ್ಲಿ ಯಾವ್ದಾದ್ರು ದಾಖಲೆಗಳನ್ನ ಕೇಳ್ತಾರೆ. ಅದಕ್ಕಾಗಿ ನಾನು ಎಲ್ಲ ತಾಲೂಕಿನ ಮತದಾರ ಬಂಧುಗಳಿಗೆ ನಾವೆಲ್ಲ ಕೇಳ್ಕೊಳ್ಳೋದು ಏನಂದ್ರೆ, ಈಗಾಗಲೇ ನೀವು ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನ ನೀವು ತೆಗೆದಿಟ್ಕೊಳ್ಬೇಕು. ಆ ಸಂದರ್ಭದಲ್ಲಿ ನಿಮಗೆ ಅನುಕೂಲ ಆಗ್ತದೆ ಅಂತ ನಮ್ದೊಂದು ವಿನಂತಿ. ಸರ್ಕಾರ ಈಗಾಗಲೇ ಶಾಶ್ವತ ವಾಸಸ್ಥಾನ ಪ್ರಮಾಣ ಪತ್ರವನ್ನ ಸ್ಥಳೀಯ ಸಂಸ್ಥೆ ಮಟ್ಟದಲ್ಲಿ ಪುರಸಭೆಯಲ್ಲಿ ಅಲ್ಲಿಯ ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ ಕೊಡುವಂತ ವ್ಯವಸ್ಥೆಯನ್ನ ಸರ್ಕಾರ ಮಾಡಿದೆ. ಜೊತೆಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬ್ರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬ್ರು, ಮತ್ತೆಲ್ಲ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶಣ್ಣ ಜಾರಕಿಹೊಳಿ ಅವರು ಎಲ್ಲರೂ ಸೇರಿ ಇವತ್ತು ಆ ಒಂದು ಯೋಜನೆಗೆ ಚಾಲನೆ ನೀಡಿದ್ದಾರೆ. ಏನಂತಂದ್ರೆ ಜಾತಿ ಪ್ರಮಾಣ ಪತ್ರವನ್ನ ಮನೆಗೆ ತಲುಪುವಂತ ಯೋಜನೆ. ಆ ಯೋಜನೆಯ ಸಹಿತ ಇವತ್ತು ಚಾಲನೆಯಲ್ಲಿದೆ. ಅದಕ್ಕಾಗಿ ಇದ್ರ ಬಗ್ಗೆ ಮತದಾರರು ಹೆಚ್ಚಿನ ಒಂದು
ಆಸಕ್ತಿ ವಹಿಸಿ ಆ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು. ಇದ್ರ ಬಗ್ಗೆ ಜಾಗೃತಿ ವಹಿಸುವಂತ ಕೆಲಸವನ್ನ ನಮ್ಮ BLOಗಳು, ನಮ್ಮ ಮುಖಂಡರು, ವಿಶೇಷವಾಗಿ ನಮ್ಮ ಪುರಸಭಾ ಸದಸ್ಯರು, ನಮ್ಮೆಲ್ಲ ನಗರ ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಒಂದು ಸಮಯವನ್ನ ನಮ್ಮೆಲ್ಲಾ ಮುಖಂಡರು, ಕಾರ್ಯಕರ್ತರು ಇದರಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ಪ್ರಕ್ರಿಯೆಯನ್ನ ಯಶಸ್ವಿಗೊಳಿಸ್ಲಿಕ್ಕೆ ನಾವೆಲ್ಲ ಮಾಡ್ತೀವಿ ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೀವಿ. ಬೆಂಬಲ ಕೊಡುವ ಸಲುವಾಗಿ ನಾವು ಮಾಡ್ತಾ ಇದ್ದೀವಿ. ನಾವು ಈಗ ಅದನ್ನು ನಮ್ಮ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಲಕ್ಷ್ಮಣರಾವ್ ಚಿಂಗ್ಳೆ ಅವರು, ನಮ್ಮೆಲ್ಲಾ ಜಿಲ್ಲೆಯ ಶಾಸಕರುಗಳು ಎಲ್ಲಗೆ ಒಂದು ಹೋರಾಟಕ್ಕೆ ಒಂದು ರೂಪರೇಷೆ ಮಾಡ್ತಾರೆ. ಇಲ್ಲ, ಕೆರೆ ಅಭಿವೃದ್ಧಿ